ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ, ನುಡಿಮುತ್ತನ್ನು ಸಾರುತ್ತಾ ಈ ಅಡಿಗೆ ವಿಧಾನವನ್ನು ಆರಂಭಿಸೋಣ. ವಿದ್ಯೆ ಎಂಬ ವೃಕ್ಷದ ಬೇರುಗಳು ಸದಾ ಕಹಿ, ಆದರೆ ಅದರ ಫಲಗಳು ಸರ್ವಕಾಲಕ್ಕೂ ಸಿಹಿ. ಏನ್ರಮ್ಮ ಮುದ್ದು ಸಸರ, ಮಸ್ತಾಗಿರೋ ಕೋಳಿ ತಂದಿದಿರಿ. ಇವತ್ ಏನ್ ಮಾಡ್ತೀರಿ? ಅದು ಕೋಳಿ ಸಾರತ್ತೆಮ್ಮ. ಹಂಗಂದ್ರೆ ಕಾಂಬಿನೇಷನ್ ನಾನು ಕೋಳಿ ಕಜ್ಜಾಯ ಮಾಡ್ತೀನಿ ಅತ್ತಮ್ಮ. ಏನು ಕೋಳಿ ಕಜ್ಜಾಯನಾ? ಹಂಗಂದ್ರೆ ಹೆಂಗಿರುತ್ತೆ? ಹಂಗಂದ್ರೆ ನಾನೀಗ ಅಡ್ಗೆ ಮಾಡಿ ತೋರಿಸ್ತೀನಿ ವಿಧಾನನ, ನೀನ್ ನೋಡು, ನಮ್ ವೀಕ್ಷಕರಿಗೂ ತೋರ್ಸೋಣ. ಹೌದಾ? ಸರಿ ಬರ್ರಿ. ಹಾಗಾದ್ರೆ ಬನ್ನಿ ಹೋಗೋಣ ಕೋಳಿ ಸಾಂಬಾರು ಮತ್ತು ಕೋಳಿ ಕಜ್ಜಾಯ ಮಾಡೋದಕ್ಕೆ. ಪುದಿನೆಲ್ಲ ಹಾಳಾಗೈತಿ, ಮಳೆ ಬಂದು. ಅದೇ ಹಂಗೈತ, ಕೊತ್ತಂಬರಿ ಸೊಪ್ಪು ಹಂಗೈತಾ? ಹ್ಞೂತಮ್ಮ, ಇದು ಒಂದೊಂದ್ ಕಡ್ಡಿ ಹಾಳಾಗಿದಾವೆ. ನೋಡ್ ಕ್ಲೀನ್ ಸೋಸು. ಸರಿ ಆಯ್ತಮ್ಮ. ಪ್ರಭಾ, ನೀರುಳ್ಳಿ ಕ್ಲೀನ್ ತೊಳೆದೆಷ್ಟಮ್ಮ? ಸರಿ ಆಯ್ತಮ್ಮ. ಮಳೆ ಬಂದಿರೋದ ನಮಗೊಂದ್ ಹಬ್ಬ ಆಗೈತಿ. ಹೌದತ್ತಮ್ಮ. ತೋಟಕ್ಕೆಲ್ಲ ಇಷ್ಟ ದಿವಸ ಒಣಕ್ಯಂದು ನೀರಿದ್ದಿಲ್ಲ. ಬರಗಾಲ ಬರ್ತತೆ ಅಂತ ಎದುರಿಸ್ಬಿಟ್ಟಿದ್ರು ಜನ. ಈಗ ಬಂದಿರೋದ ಒಂದ್ ಖುಷಿ ಆಗೈತಿ. ಏನ್ನೆಂದ್ರ ಸುಮ್ಮನೆ ಕೆಲಸ ಮಾಡ್ಬೇಕು. ಮೈನಿ ಅಂದ್ರೆ ಏನ್ ಬಂದ್ರೆ ಹೇಳ್ತಾರ. ನಾನ್ ಒಗಟ್ ಕೇಳ್ತೀನಿ, ಉತ್ತರ ಹೇಳು. ಕಪ್ಪೆ ಮುಟ್ಟದ ಕೈಲಾಸದ ನೀರು ಯಾವುದು? ಹೇಳ್ ನೋಡಣ. ಮಳೆ ನೀರ ತರ. ಮಳೆ ನೀರು ಕಪ್ಪೆ ಮೇಲೆ ಬರುತ್ತಲ್ಕ. ಕಪ್ಪೆ ಮುಟ್ಟದ ನೀರು. ಕಪ್ಪೆ ಟಚ್ ಆಗಲ್ಲ. ಹೇಳ್ ನೋಡಣ ಯಾವ್ದು. ಯೋಚನೆ ಮಾಡು. ಕಜ್ಜಾಯ ತಿನ್ನೋದ್ರೊಳಗೆ ಹೇಳ್ಬಿಡು. ಅಂಕ ಕೋಳಿ ಕಜ್ಜಾಯ ಅಂದಿಲ್ಲ, ಅದಕ್ಕೆ ಏನ್ ಹಾಕಿ ಮಾಡ್ತಾರೆ ಅನ್ನೋದು ಏನಾರ ಐತೆ? ಕೋಳಿ ಯಾಕೆ ಮಾಡ್ತಾರ? ಕೋಳಿ ಹಾಕಿ ಮಾಡಲ್ಲ, ಹಾಲು ಹಾಕಿ ಮಾಡ್ತಾರೆ. ಕೋಳಿ ಕಜ್ಜಾಯ ನನಗೆ ಗೊತ್ತ. ಸ್ಕಿನ್ ಅದೆಲ್ಲ ತೆಗ್ದು ಮಾಡ್ತೀರನ ಅಂತ ಅನ್ಕೊಂಡಿದ್ದೆ ನಾನು. ಬಹಳ ಚೆನ್ನಾಗಿ ಜಾಣಿ. ಇನ್ ನೋಡು, ಹಾಲು ಮತ್ತೆ ನೀರು, ಅಕ್ಕಿ ಹಿಟ್ಟು ಹಾಕಿ ಮಾಡೋದು ಕಜ್ಜಾಯನ. ಹೌದಾ? ಸರಿ, ಮಾಡ್ಕೊಡ್ರಿ. ಟೇಸ್ಟ್ ನೋಡಿ ನಮ್ಮನೇಲಿ ಮಾಡ್ತೀವಿ. ಹಬ್ಬ ಮಾಡ್ತಾರೆ ಅಂತಾರೆ. ಹಾಲು ಐತಲ್ಲ, ಹಬ್ಬ ಮಾಡ್ಬಿಡ್ರಿ ಇವತ್ತು. ಸರಿ ಆಯ್ತಮ್ಮ. ಹಬ್ಬ ಇದು ಕೋಳಿ ಕಜ್ಜಾಯದ ಹಬ್ಬ. ಕೋಳಿ ಸಾರಿಗೆ ಮಸಾಲೆ ಹುರ್ಕೊಳ್ಳೋಕ್ಕೆ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಹುರ್ಕೊಳ್ಳೋಣ. ಹುರಿಯೋದಕ್ಕೀಗ ಎಣ್ಣೆ ಹಾಕ್ತಾಯಿದ್ದೀನಿ. ಗೋಲ್ಡನ್ ಕಲರ್ ಬರೋ ತನಕ ಹುರಿಯೋಣ. ಈರುಳ್ಳಿ ಈಗ ಹುರಿದಾಗಿದೆ. ಇದಕ್ಕೀಗ ಒಂದು ಚಮಚ ಅರಿಶಿನ ಪುಡಿ ಹಾಕಿ ಕೈಯಾಡೋಣ. ಚಕ್ಕೆ ಮಸಾಲೆ ಹಾಕೊಳ್ಳೋಣ. ಈಗ ಮೆಣಸಿನಕಾಳು, ಏಲಕ್ಕಿ, ಚಕ್ಕೆ, ಪುಟಾಣಿ, ಧನಿಯಾ ಪುಡಿ, ಕಾಯಿ, ಲವಂಗ, ಗಸಗಸೆ ಇಷ್ಟನ್ನು ಹಾಕಿ ರುಬ್ಕೊಳ್ಳೋಣ. ಕೋಳಿ ಕಜ್ಜಾಯ ಮಾಡೋದಕ್ಕೆ ಪಾತ್ರೆಗೆ 2 ಚೊಂಬು ನೀರು ಹಾಕ್ತಾಯಿದ್ದೀನಿ. ಅದು 2 ಲೀಟ್ರ್ ಬರುತ್ತದು. ಈಗ ಅದಕ್ಕೆ 2 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಈಗ ಹಾಲು ಚೆನ್ನಾಗಿ ಕಾಯಬೇಕು. ಹಾಲು ಇವಾಗ ಕಾದಿದೆ. ಇದಕ್ಕೀಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ 1.5 ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಕಡಿಮೆ ಆದರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಹಿಟ್ಟಿನ ಹದಕ್ಕೆ ಇದನ್ನು ಬೇಯಿಸ್ಕೋಬೇಕು.
ಇದು ಹದ ಕರೆಕ್ಟಾಗಿದೆ ಇವಾಗ. ಈಗ ಇದನ್ನು ಒಂದು 2 ನಿಮಿಷ ಸಣ್ಣೂರಿಲಿ ಹವೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಪ್ಲೇಟ್ ಮುಚ್ಚಿ ಇಡಬೇಕು. ಕೋಳಿ ಕಜ್ಜಾಯದ ಹಿಟ್ಟೀಗ ಮಾಡೋದಕ್ಕೆ ತಯಾರಾಗಿದೆ. ಒಳ್ಳೆ ಹದವಾಗಿ ಚೆನ್ನಾಗಿ ಬಂದಿದೆ ಹಿಟ್ಟೀಗ. ಇದನ್ನೀಗ ನಾದ್ಬಿಟ್ಟು ಕಜ್ಜಾಯ ಮಾಡೋಣ. ಕಾದಿದೆ. ಚಿಕನ್ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಉಪ್ಪು, ಸ್ವಲ್ಪ ಇದು ಇವಾಗ ಫ್ರೈ ಆಗಲಿ. ಅರ್ಧ ಸ್ಪೂನ್ ಅರಿಶಿನ ಪುಡಿ, ಎರಡು ಸ್ಪೂನ್ ಖಾರ ಪುಡಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿದೆ. ಇದಕ್ಕೆ ಮಸಾಲೆ ಹಾಕೋಣ. ಇವಾಗ ಕೈ ಆಡೋಣ. ಇವಾಗ ಮಸಾಲೆ ಕೈಯಾಡಾಗಿದೆ. ಇವಾಗ 1-2 ಚಮಚ ನೀರು ಹಾಕ್ತಿದ್ದೀನಿ. ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ವರ್ಷ ಅಕ್ಕ ಪ್ರಭಕ್ಕ ಹಿಟ್ಟು ನಾದ್ಕೊಡ್ತಾ ಇತ್ತು ನನಗೆ. ಒಗಟಿಗೆ ಉತ್ತರ ಕೇಳಿದ್ನಲ್ಲ, ನೆನಪಾಯ್ತಾ? ಹೂನಕ್ಕ ಗೊತ್ತಾಯ್ತು. ಏನು ಹೇಳು? ಹೇಳಲಾ? ಹೇಳಿ ಬಿಡ್ಲಾ? ಹೇಳ್ಬಿಡು. ಎಳ್ನೀರು. ಹಾಂ, ಕರೆಕ್ಟಾಗಿ ಹೇಳಿದೆ. ಹೆಂಗೆ ಕಂಡಿಡ್ದೆ? ಮತ್ತೆ ಕಪ್ಪೆ ಮುಟ್ಟಕ್ಕಾಗಲ್ಲ, ಅದು ಮರದಲ್ಲಿ ಇರುತ್ತಲ್ಲ. ಹಾಂ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ನಾದ್ಕೋಬೇಕು. ತಳ ಅಂಟಲ್ಲ ಇದಕ್ಕೆ. ಒಂದು ಪೂರಿಯಷ್ಟು ಹಿಟ್ಟು ತಗೊಂಡು ಇದನ್ನು ಉಂಡೆ ಮಾಡ್ಕೊಂತ ಕೋಡ್ಬಳೆ ಶೇಪಿಗೆ ಕಟ್ಕೋಬೇಕು. ಇದನ್ನು ಈ ಥರ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಅಳತೆ ಬೇಕು ಅಷ್ಟು ಅಳತೆಗೆ ಇದನ್ನು ಫೋಲ್ಡ್ ಮಾಡಿ ಜಾಯಿಂಟ್ ಮಾಡಬೇಕು. ಈಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಈ ಥರ ಒಂದು ಸ್ವಲ್ಪ ಮಾಡಿಟ್ಕೊಂಡು ಕರಿಬೇಕು. ಭಾಳ ಮಾಡಿಟ್ಕೊಂಡು ಕರೆದ್ರೆ ಒಡೆದ್ಕೊಂಡ್ಬಿಡ್ತಾವೆ ಇವು. ಜಾಸ್ತಿ ಮಾಡ್ಕೊಂಡು ಕರಿಬಾರ್ದು. ಒಂದು 5-6 ಮಾಡ್ಕೊಂಡು ಕರ್ಕೊಂಡ್ಬಿಡ್ಬೇಕು ಎಣ್ಣೆಲಿ. ಇಷ್ಟಪಟ್ಟರೆ ದಪ್ಪ ಮಾಡ್ಕೋಬೋದು. ಯಾವ ಥರ ಇದ್ರೆ ಚೆನ್ನಾಗಿ? ಅವರು ತಿನ್ನಕ್ಕೆ ಇಷ್ಟ. ವರ್ಷ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಸ್ವಲ್ಪ ಒಳಗಡೆ ಮೆತ್ತಗೆ ಮೇಲ್ಗಡೆ ಕ್ರಿಸ್ಪಿ ಬರಲಿ ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಂಡ್ರೆ ನಡೀತದೆ. ಬಟ್ ಹಿಟ್ಟು ಬೆಂದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಅಂದರೆ ಭಾಳ ತಣ್ಣಗಾದ್ಮೇಲೆ ತಿನ್ನಕ್ಕೆ ಚೆನ್ನಾಗಿ ಅನ್ಸಲ್ಲ. ಇವು ಬಿಸಿ ಬಿಸಿ ಇದ್ದಂಗೆ ತಿನ್ನಬೇಕು. ಇಷ್ಟಿಷ್ಟು ಮಾಡ್ಕೊಂಡು ಎಣ್ಣೆಲಿ ಕರ್ಕೊಂಬಿಡೋಣ. ಕಜ್ಜಾಯ ಕರಿಯೋದಕ್ಕೆ ಎಣ್ಣೆ ಹಾಕೋಣ. ಕಾದಿದೆ. ಇವಾಗ ಕಜ್ಜಾಯ ಹಾಕೋಣ. ಆ ವರ್ಷ ಇದು ಎಷ್ಟು ನಿಮಿಷ ಬಾಡಿಸ್ಬೇಕು? ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಇನ್ನೂ ರೋಸ್ಟ್ ಬೇಕಾದರೆ ರೋಸ್ಟ್ ಮಾಡ್ಕೋಬೋದು. ಇಲ್ಲ ಭಾಳ ರೋಸ್ಟ್ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಂ ಕ್ರಿಸ್ಪಿ ಇದ್ರೆ ಸಾಕು. ಫ್ಲವರ್ ಥರ ಕಾಣಿಸ್ತೈತೆ ನೋಡು. ಕಜ್ಜಾಯ ಫ್ಲವರ್. ಈಗ ಆಗಿದಾವೆ ಇವು. ಈ ಕಲರ್ ಬಂದರೆ ಸಾಕು. ಇವು ರುಚಿಯಾಗಿರುತ್ತೆ ತಿನ್ನಕ್ಕೆ. ಮೇಲೆ ಕ್ರಿಸ್ಪಿ, ಒಳಗಡೆ ಮೆತ್ತಗೆ ಚೆನ್ನಾಗಿರುತ್ತೆ. ಇದರ ಬಿಸಿ ಬಿಸಿ ಇರೋದನ್ನೇ ತಿನ್ಬೇಕು. ಇದನ್ನ ಸಾರಿನ ಜೊತೆ.
ಸಾಂಬಾರು ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಮತ್ತು ಪುದೀನ ಮೆಂತ್ಯ ಎಲ್ಲ. ಇದಕ್ಕೆ ಸಾಂಬಾರು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇಲ್ಲ ಚಿಕನ್ಗಿಂತ ಮುಂಚೆನೇ ಇದನ್ನು ಒಗ್ಗರಣೆನೂ ಸಹಿತ ಕೊಡ್ಬೋದು. ಸೊಸೆ ಮುದ್ದುಗಳ ತರಮ್ಮ ಊಟಕ್ಕೆ ನೀವು ಒಂದು ಅಕ್ಕಿ ಬರ್ಬರ್ರಿ, ಊಟ ಮಾಡಣ್ರಿ. ಆತಮ್ಮ, ಅಲ್ಲಿ ಪ್ರಭಕ್ಕ ಬಾಳೆದೆಲ್ಲ ಕಿತ್ಕೊಂಬರಕ್ ಹೋಗೈತಿ. ಹೌದಾ, ಎಷ್ಟೊತ್ತಾತಮ್ಮ, ಬರ್ರಿ. ಪ್ರಭಕ್ಕ ಬಾರಕ್ಕ, ಆಯ್ತಾ? ಬಂದೆ ಬರ್ತಾ ಇದ್ದೀನಿ. ಬೇಗ ಬಾರಕ್ಕ. ಹೊಟ್ಟೆ ಚುರುಕುಡ್ತೈತಿ, ಬೇಗ ಬೇಗ ಕೋಳಿ ಕಜ್ಜಾಯ, ಕೋಳಿ ಸಾರು. ಅದು ಹೆಂಗೈತ ಟೇಸ್ಟ್ ನೋಡ್ಬೇಕು ನಾನು. ಬರ್ರಿ. ಅಕ್ಕ ನಮಗೂ ಹಾಕ್ಲಾ? ಹಾಕ್ಬಿಡು. ಇವತ್ತಷ್ಟು ಒಟ್ಟಿಗೆ ಊಟ ಮಾಡೋಣ. ಸರಿ. ಕೋಳಿ ಸಾಂಬಾರು ಹಾಕ್ತೇನೆ ನೋಡಿ. ಬರ್ರಿ ಕುತ್ಕೊಬರ್ರಿ, ನೀವು ಉಣ್ಣನ್ರಿ. ವರ್ಷ ಕಜ್ಜಾಯ ಟೇಸ್ಟ್ ಮಾಡೋದು. ಸರಿ. ಕೋಳಿ ಸಾಂಬಾರು ಹೆಂಗೈತೆ ನೋಡಿ ಹೇಳ್ರಿ. ಪ್ರಭಾ, ಬಿಸಿ ಬಿಸಿ ಇದಾವಲ್ಲ. ಅಂದ್ರೆ ಈ ತರ ಕ್ಲೀನ್ ಆಗಿ ಎದ್ದಿಕೆಂದು ಹಿಂಗ್ ತಿನ್ಬೇಕಿದ್ದು. ಸಾಂಬಾರೆಲ್ಲ ಒಳ ಹೋಗ್ತತಲ್ಲ, ಅವಾಗೆ ರುಚಿ. ಚೆನ್ನಾಗಿಲ್ಲ? ಹಾಲಿನ ಫ್ಲೇವರ್ ಅದೆಲ್ಲ ಎಷ್ಟು ಚೆನ್ನಾಗಿರ್ತೈತೆ. ಚೆನ್ನಾಗಿತ್ತು. ಸಾಂಬಾರ್ ಗಮ್ಮತ್ತಾಗಿದೆ. ಸಾರು ಸೂಪರ್ ಆಗಿದೆ. ಸಾರು ರುಚಿಯಾಗಿದೆ. ಈ ಅಡಿಗೆ ರುಚಿ ಗಮ್ಮತ್ತಾಗಿದೆ. ಭಾರಿ ಗಮ್ಮತ್ತಾಗಿದೆ. ಕೋಳಿ ಕಜ್ಜಾಯ ಅಂದ್ರೆ ಬಹಳ ಚೆನ್ನಾಗಿದೆ. ಈ ಅಡಿಗೆ ವಿಧಾನ ನಿಮಗೇನಾದರೂ ಇಷ್ಟವಾಗಿದ್ರೆ ಈ ಸಾಮಗ್ರಿಗಳ ವಿವರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಧನ್ಯವಾದಗಳು.